ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಉಳಿದಿರೋ ಅನ್ನ ಅಥವಾ ಅನ್ನ ತಿಂದು ಬೋರ್ ಆಗಿದ್ದರೆ ಒಂದ್ಸರಿ ಈ ರೀತಿ ಸೆಟ್ ದೋಸೆನ ಇನ್ಸ್ಟೆಂಟಾಗಿ ಯಾವುದೇ ರೀತಿಯ ಸೋಡಾ ಬಳಸದೆ ನಾವು ಮಾಡ್ಕೊಳ್ಬೋದು. ರಾತ್ರಿ ಏನಾದರೂ ಅನ್ನ ಜಾಸ್ತಿ ಮಾಡಿಕೊಂಡು ಉಳಿದಿತ್ತು ಅಂತಂದರೆ ಬೆಳಗಿನ ಬ್ರೇಕ್ಫಾಸ್ಟನ್ನ ಈ ರೀತಿ ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ಒಂದು 5 ನಿಮಿಷದಲ್ಲಿ ಸೋಡಾ ಬಳಸದೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ಬಿಡೋಣ. ನಾನಿಲ್ಲಿ ಒಂದು ಮಿಕ್ಸರ್ ಜಾರಿಗೆ 1 ಬಟ್ಲಾಗುವಷ್ಟು ಅನ್ನ ತೊಗೊಂಡಿದ್ದೀನಿ. ಇದು ನೈಟಲ್ಲಿ ಮಾಡಿಟ್ಟಿರ್ತಕ್ಕಂಥ ಒಂದು ರೈಸು, ಲೆಫ್ಟ್ ಓವರ್ ರೈಸ್ ಅಂತಲೇ ಹೇಳ್ಬೋದು. ಇವಾಗ ಇದನ್ನು ಸೇರಿಸ್ಕೊಳ್ತಿದ್ದೀನಿ. ನೋಡಿ, ಒಂದೇ ಬಟ್ಲು ತೊಗೋಬೇಕು ಅಂತಿಲ್ಲ. ಎಷ್ಟು ಅನ್ನ ಉಳಿದಿದೆಯೋ ನಿಮ್ಗೆ ಎಷ್ಟು ದೋಸೆ ಬೇಕೋ ಆ ಒಂದು ಕ್ವಾಂಟಿಟಿ ನೋಡಿಕೊಂಡು ಡಬಲ್ ಆದರೂ ಮಾಡ್ಕೊಳ್ಬೋದು ಅಥವಾ ಅಳತೆ ಒಂದು ಕಪ್ನ ದೊಡ್ಡದಾದರೂ ತೊಗೊಳ್ಬೋದು. ನೋಡಿ, ನಾನಿಲ್ಲಿ ಜಸ್ಟ್ ತೋರ್ಸೋಕ್ಕಂತೆ 1 ಕಪ್ ಆಗುವಷ್ಟು ಮಾತ್ರ ಅನ್ನ ಸೇರಿಸ್ಕೊಂಡಿದ್ದೀನಿ. ಅದೇ ಕಪ್ಪಿಂದ ಒಂದು ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆ ಸೇರಿಸ್ಕೊಳ್ಳಿ. ಅರ್ಧ ಕಪ್ ಚಿರೋಟಿ ರವೆನ ಅನ್ನದ ಜೊತೆನೇ ಸೇರಿಸ್ಕೊಂಡು ರುಬ್ಕೊಳ್ಬೇಕಾಗತ್ತೆ. ಹಾಗೆ ಅದೇ ಕಪ್ಪಿಂದ ಒಂದು 1/4 ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಳ್ತಿದ್ದೀನಿ. ಇಷ್ಟಿದ್ರೆ ಸಾಕು. ಮತ್ತೆ ಇದಕ್ಕೆ ಸೋಡಾ ಬಳಸೋ ಅವಶ್ಯಕತೆ ಇರೋದಿಲ್ಲ, ಈನೋ ಬಳಸೋ ಅವಶ್ಯಕತೆ ಇರೋದಿಲ್ಲ. ಇವಾಗ ಇದನ್ನು ನಾವು ಸ್ವಲ್ಪ ನೀರು ಬೇಕು ಅಂದರೆ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಬರಬೇಕು. ನೋಡಿ, ಈ ರೀತಿ ನುಣ್ಣಗಾಗಿರಬೇಕು. ಅಂದರೆ ಒಂದು ಸ್ವಲ್ಪನೂ ತರಿ ಅನಿಸಿರಬಾರ್ದು. ಆ ರೀತಿಯಲ್ಲಿ ನಾವು ರುಬ್ಕೊಂಡು ಬರಬೇಕಾಗತ್ತೆ. ಇಷ್ಟಾದರೆ ಸಾಕು. ದೋಸೆ ಹಿಟ್ಟಿನ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡು ಇಟ್ಕೊಂಡಿದ್ದಾಗಿದೆ. ಇವಾಗ ಇದನ್ನು ಬೇರೆ ಪಾತ್ರೆಗೆ ತೆಗೆದುಕೊಳ್ಳೋಣ. ಒಂದು ಸ್ವಲ್ಪನೂ ಅನ್ನದ ಅಗಳು ಇಲ್ಲದೆ ಇರೋ ರೀತಿಯಲ್ಲಿ ರುಬ್ಕೊಳ್ಳಿ. ಇದೇ ಹಿಟ್ಟಿಂದ ನೀವು ಸೆಟ್ ದೋಸೆ ಅಷ್ಟೇ ಅಲ್ಲ, ನಾರ್ಮಲಾಗಿ ಕ್ರಿಸ್ಪಿ ಆಗಿರ್ತಕ್ಕಂಥ ದೋಸೆ ಕೂಡ ಹಾಕ್ಕೊಳ್ಬೋದು. ಈ ಹಿಂದೆ ಕೂಡ ನನ್ನ ಚಾನಲ್ನಲ್ಲಿ ಕ್ರಿಸ್ಪಿಯಾಗಿ ಅಂದರೆ ಉಳಿದಿರೋ ಅನ್ನದಿಂದ ಕ್ರಿಸ್ಪಿಯಾಗಿ ಯಾವ ರೀತಿ ಒಂದು ದೋಸೆನ ಮಾಡೋದು ಅಂತ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇವಾಗ ದೋಸೆ ಹಿಟ್ಟಿನ ಬ್ಯಾಟರಿಗೆ ತೊಗೊಳ್ಬೇಕು. ಒಂದು ಸ್ವಲ್ಪ ಜಾರ್ ತೊಳೆದಿರೋ ಮಿಕ್ಸಿರ್ ಜಾರ್ ತೊಳೆದಿರ್ತಕ್ಕಂಥ ನೀರನ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ಕರೆಕ್ಟಾಗಿ ಕಲಿಸ್ಕೊಂಡ್ಬಿಡಿ. ನೀರು ತೀರಾಗ ಜಾಸ್ತಿನೂ ಹಾಕ್ಕೊಳ್ಬಾರ್ದು, ತೀರಾ ನೀರಾಗಿ ಇರಬಾರ್ದು. ಈ ಒಂದು ಹದದಲ್ಲಿದ್ದರೆ ಸಾಕು. ನೋಡಿ, ಇಷ್ಟು ಮಟ್ಟಿಗೆ ಹಿಟ್ಟು ರೆಡಿಯಾಗಿರಬೇಕು. ಅಂದರೆ ನಾವು ರುಬ್ಕೊಂಡ ತಕ್ಷಣವೇ ಇದನ್ನು ಮಾಡ್ಕೊಳ್ಬೋದು. ಫರ್ಮೆಂಟೇಷನ್ ಮಾಡೋ ಅವಶ್ಯಕತೆ ಏನು ಇರೋದಿಲ್ಲ. ನಿಮ್ಗೆ ಬೇಕು ಅಂತಂದರೆ ಒಂದು ಚಟ್ನಿ ಮಾಡೋಷ್ಟು ಟೈಮ್ ಇತ್ತು ಅಂತಂದರೆ ಒಂದು 5 ನಿಮಿಷ ಎತ್ತಿಡ್ಬೋದು ಅಷ್ಟೇ. ಇವಾಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಅಡುಗೆ ಸೋಡಾ ಬಳಸ್ಕೊಳ್ಬಾರ್ದು. ಯಾಕಂದರೆ ಹಾಕಿರೋದು ಅದನ್ನ ಅಂದರೆ ನಾವು ಕುಕ್ ಮಾಡಿರ್ತಕ್ಕಂಥ ರೈಸ್ನ ಹಾಕ್ಕೊಂಡಿದ್ದೀವಿ. ಹಾಗಾಗಿ ದೋಸೆ ಸಾಫ್ಟಾಗಿ ಬರುತ್ತೆ. ಅಕಸ್ಮಾತಾಗಿ ಸೋಡಾ ಬಳಸ್ಕೊಂಡ್ವಿ ಅಂತಂದರೆ ದೋಸೆ ಕಂಪ್ಲೀಟ್ಲಿ ಸಾಫ್ಟ್ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ ಅಡುಗೆ ಸೋಡಾ ಬಳಸೋ ಅವಶ್ಯಕತೆ ಇಲ್ಲ. ಜಸ್ಟ್ ಉಪ್ಪನ್ನ ಹಾಕಿ ಈ ರೀತಿ ಕಲಿಸ್ಕೊಂಡು ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿ ಒಂದು 5 ನಿಮಿಷ ನಾನು ಸೈಡಲ್ಲಿ ಚಟ್ನಿ ಮಾಡೋ ಟೈಮ್ ಕೊಟ್ಟಿದ್ದೆ. ನಿಮಗೆ ಟೈಮ್ ಇಲ್ಲ ಅಂತಂದರೆ ರುಬ್ಬಿದ ತಕ್ಷಣ ಕೂಡ ಹಾಕ್ಕೊಳ್ಬೋದು. ಇವಾಗ ನೋಡಿ, ಒಂದು 5 ನಿಮಿಷ ಬಿಟ್ಕೊಂಡಿದ್ದೆ ಹಿಟ್ಟು. ಮತ್ತೊಂದು ಸರಿ ಕಲಿಸ್ಕೊಂಡು ನೋಡ್ಕೊಳ್ತಿದ್ದೀನಿ. ನೀರೇನಾದರೂ ಹಿಡಿತಿತ್ತು ಅಂತಂದರೆ ನೀವು ಹಾಕ್ಕೊಳ್ಬೋದು. ಈ ರೀತಿ ಒಂದ್ಸರಿ ಕಲಿಸ್ಕೊಂಡು ನೀಟಾಗಿ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ಮುಗೀತು. ಡೈರೆಕ್ಟಾಗಿ ನಾವು ದೋಸೆನ ಹಾಕ್ಕೊಳ್ಬೋದು. ಈ ಸೈಡಲ್ಲಿ ಆಲ್ರೆಡಿ ನಾನು ಗ್ಯಾಸ್ ಮೇಲೆ ದೋಸೆ ತವನ ಕಾಯ್ಲಿಕ್ಕೆ ಇಟ್ಟಿದ್ದೆ. ದೋಸೆ ತವ ಕಾದಾದಮೇಲೆ ಈ ರೀತಿ ನಿಮಗೆ ಯಾವ ಸೈಜಲ್ಲಿ ಬೇಕು ಅಂದರೆ ದಪ್ಪವಾಗಿ ಬೇಕು ಅಂದರೆ ಒಂದು ಸ್ವಲ್ಪ ಹಿಟ್ಟನ್ನು ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಸ್ಪ್ರೆಡ್ ಮಾಡಿದರೆ ಸಾಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮೇಲ್ಗಡೆಯಿಂದ ಒಂದು ಪ್ಲೇಟ್ ಅಥವಾ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲೇ. ನೋಡಿ, ಒಂದು 5 ನಿಮಿಷ ಆದಮೇಲೆ ನಾನು ತೆಗೆದು ತೋರಿಸ್ತಿದ್ದೀನಿ. ಸೋಡಾ ಬಳಸದೇ ಇದ್ದರೂ ಕೂಡ ನೋಡಿ ಯಾವ ರೀತಿ ಗೂಡಾಗಿ ಬಂದಿದೆ, ಹೋಲಾಗಿ. ಈ ರೀತಿ ಪರ್ಫೆಕ್ಟಾಗಿ ಉಳಿದಿರೋ ಅನ್ನದಿಂದ ನಾವು ಇನ್ಸ್ಟೆಂಟಾಗಿ ಒಂದು 5 ನಿಮಿಷದಲ್ಲಿ ಈ ಒಂದು ಹತ್ತಿಯಷ್ಟು ಸ್ಮೂತಾಗಿರ್ತಕ್ಕಂಥ ದೋಸೆ ಮಾಡ್ಕೊಳ್ಬೋದು. ನೋಡಿ, ನಾವು ಯಾವುದೇ ಸೋಡಾ ಹಾಕದೇ ಇದ್ರೂ ಕೂಡ ಸ್ಮೂತಾಗಿ, ಹಾಗೆ ಕಲರು ಸಕ್ಕರೆ ಹಾಕದೇ ಇದ್ದರೂ ಕೂಡ ಕೆಳಗಡೆ ಕಲರ್ ಪರ್ಫೆಕ್ಟಾಗಿ ಬಂದಿರುತ್ತೆ. ದೋಸೆ ಮಾತ್ರ ಭಾಳ ಅಂದರೆ ಭಾಳ ಸ್ಮೂತಾಗಿರುತ್ತೆ. ಹಾಗಾಗಿ ನೀವಿಲ್ಲಿ ಸೋಡಾ ಅಥವಾ ಏನೋ ಬಳಸೋಕ್ಕೆ ಹೋಗಬಾರ್ದು. ಜಸ್ಟ್ ಉಪ್ಪನ್ನ ಹಾಕ್ಕೊಂಡು ಮಾಡಿದರೆ ಸಾಕಾಗಿರುತ್ತೆ. ಇನ್ನೊಂದು ಕೂಡ ಹಾಕಿ ತೋರಿಸ್ತಿದ್ದೀನಿ. ಸೆಟ್ ದೋಸೆ ಒಂದು ಸ್ವಲ್ಪ ದಪ್ಪವಾಗಿದ್ರೇ ಉತ್ತಮ. ಹಾಗಾಗಿ ಹಿಟ್ಟನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಮಟ್ಟಿಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ಸಾಕು. ಮೇಲ್ಗಡೆಯಿಂದ ಮತ್ತೆ ಪ್ಲೇಟ್ನ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ನಮಗೆ ಬೇಕಾಗಿರ್ತಕ್ಕಂಥ ಅನ್ನದಿಂದ ಮಾಡಿರ್ತಕ್ಕಂಥ ಸೆಟ್ ದೋಸೆ ಇನ್ಸ್ಟೆಂಟಾಗಿ ರೆಡಿಯಾಗಿರುತ್ತೆ. ಈ ಹಿಂದೆ ಕೂಡ ನನ್ನ ಚಾನಲ್ನಲ್ಲಿ ರೈಸಿಂದ ತಾಲಿಪಟ್ಟು ಅಂದರೆ ವೆಜಿಟೇಬಲ್ ಹಾಕಿ ಮಾಡಿರ್ತಕ್ಕಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಬೋದು. ನೋಡ್ತಿರ್ಬೋದು ನೀವು ಯಾವ ರೀತಿ ಹೋಲಾಗಿ ಬಿದ್ದಿದೆ ಅಂತಂದು. ಇದು ಸೋಡಾ ಬಳಸದೆ ಮಾಡಿರ್ತಕ್ಕಂಥ ಒಂದು ಸೆಟ್ ದೋಸೆ. ಉಳಿದಿರೋ ಅನ್ನದಿಂದ ಚಿತ್ರಾನ್ನ, ಪುಳಿಯೋಗರೆ, ಟೊಮೆಟೊ ಬಾತ್ ಮಾಡಿಕೊಂಡು ತಿಂದು ಬೋರಾಗಿತ್ತು ಅಂದರೆ ಇನ್ಸ್ಟೆಂಟಾಗಿ ಈ ಒಂದು ರೆಸಿಪಿನ ಟ್ರೈ ಮಾಡಿ. ತುಂಬಾ ಸೂಪರಾಗಿರ್ತಕ್ಕಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಅಷ್ಟೇ ಸ್ಮೂತಾಗಿರ್ತಕ್ಕಂಥ ಒಂದು ಸೆಟ್ ದೋಸೆ. ನೋಡಿ,
ಬೇಕು ಅಂದರೆ ತಿರ್ಚಾಕಿ ಎರಡೂ ಬದಿಯಲ್ಲಿ ಬೇಯಿಸ್ಕೊಳ್ಬೋದು, ಆದರೆ ನಾನು ಒಂದೇ ಬದಿಯಲ್ಲಿ ಬೇಯಿಸ್ಕೊಂಡಿದ್ದೀನಿ. ಕಲರ್ಗೋಸ್ಕರ ನಿಮಗೆ ತಿರ್ಚಾಕಿ ತೋರಿಸಿರೋದು. ಯಾವ ರೀತಿ ಗೂಡು ಅಂತಂದರೆ, ನಾರ್ಮಲಾಗಿ ನಾವು ಅಕ್ಕಿನ ರುಬ್ಬಿ ಮಾಡಿರ್ತೀವಲ್ಲ ಅದರಷ್ಟೇ ಗೂಡು ಗೂಡಾಗಿ ದೋಸೆ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ. ಕಲರ್ಗೆ ಇಲ್ಲಿ ಸಕ್ಕರೆ ಬಳಸದೇ ಇದ್ದರೂ ಕೂಡ ನ್ಯಾಚುರಲ್ಲಾಗಿ ಒಂದು ಕಲರಲ್ಲಿ ಬಂದಿರುತ್ತೆ. ನಿಮಗೇನಾದರೂ ಗಾಢವಾಗಿರ್ತಕ್ಕಂಥ ಕಲರ್ ಬೇಕು ಅಂತಂದರೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ನೀವು ಬೇಯಿಸ್ಕೊಳ್ಬೋದು. ಹೊರಗಡೆಯಿಂದ ಒಳಗಡೆಯಿಂದ ಅಷ್ಟೇ ಫ್ಲಫಿ ನೋಡಿ ತೋರಿಸ್ತಿದ್ದೀನಿ. ಈ ರೀತಿ ಹಗುರವಾಗಿಯೇ ಬಂದಿರುತ್ತೆ ದೋಸೆಗೆ, ನಾವು ಅಡುಗೆ ಸೋಡಾ ಬಳಸದೇ ಇದ್ದರೂ ಕೂಡ. ಇಲ್ಲಿ ಅನ್ನ ಬಳಸಿರೋದ್ರಿಂದ ದೋಸೆ ಪರ್ಫೆಕ್ಟಾಗಿ ಹಗುರವಾಗಿ ಸ್ಮೂತಾಗಿ ಮೃದುವಾಗಿ ಬಂದಿರುತ್ತೆ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.